ಹೆಂಡತಿಯನ್ನು ನೋಡಲು ಬಂದು ಹೆಣವಾದ ಗಂಡ, ಪತಿಯನ್ನ 15 ಪೀಸ್ ಮಾಡಿ ಹನಿಮೂನ್ಗೆ ಹೋದ ಪತ್ನಿ, ಕೊಂದು ಕಾಂಕ್ರೀಟ್ ಮಾಡಿದ ಕಿಲಾಡಿಗಳು ಸಿಕ್ಕಿಬಿದ್ದಿದ್ದು ಹೇಗೆ? ಹೆಂಡತಿ ಅಂದ್ರೆ ಮತ್ತೊಬ್ಬ ತಾಯಿ. ಹೆಂಡತಿ ಅಂದ್ರೆ ಗಂಡನ ಪಾಲಿನ ದೇವತೆ. ಗಂಡನ ಎಲ್ಲ ಸುಖ ದುಃಖಗಳಲ್ಲಿ ಜೊತೆಯಾಗಿದ್ದು ಗಂಡನ ಶ್ರೇಯಸ್ಸಿಗಾಗಿ ಶ್ರಮಿಸುವ ಒಂದು ಮಹಾಶಕ್ತಿ. ಗಂಡನ ಏಳಿಗೆಯ ಹಿಂದೆ ಹೆಂಡತಿ ಇರ್ತಾಳೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲೊಂದು ಹೆಣ್ಣು ಗಂಡನಿಗೆ ಯಮದೂತಳಾಗಿದ್ದಾಳೆ. ಗಂಡನ ಎದೆಗೆ ಚಾಕು ಹಾಕಿ ಪೀಸ್ ಪೀಸ್ ಮಾಡಿ ಪ್ಲಾಸ್ಟಿಕ್ ಡ್ರಮ್ಗೆ ತುಂಬಿಸಿದ್ದಾಳೆ. ಎಸ್, ಇದು ನಿಜಕ್ಕೂ ಘನಘೋರ ಘಟನೆ. ಕನಸಿನಲ್ಲೂ ಬೆಚ್ಚಿ ಬೀಳುವಂತಹ ಕೊಲೆ. ಈ ಭೂಮಿ ಮೇಲೆ ಇಂಥವರೂ ಇರ್ತಾರಾ ಅಂತ ಯೋಚನೆ ಮಾಡಬೇಕಾದ ಕ್ರೌರ್ಯ. ಸತಿ ಸಾವಿತ್ರಿ, ಸತಿ ಸುಮತಿ ಅಂಥವರು ಬದುಕಿದ್ದ ಭೂಮಿಯಲ್ಲಿ ಗಂಡನನ್ನೇ ಪೀಸ್ ಪೀಸ್ ಮಾಡಿ ಕೊಲ್ಲೋರಿದ್ದಾರಾ ಅಂತ ಎಲ್ಲರೂ ಶಾಕ್ ಆಗುವಂತಹ ಘಟನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿದೆ. ಆ ವ್ಯಕ್ತಿ ತನ್ನ ಹೆಂಡತಿ ಮಗು ಚೆನ್ನಾಗಿರ್ಲಿ, ಅವರಿಗೆ ಯಾವುದಕ್ಕೂ ಕೊರತೆ ಆಗಬಾರದು ಅಂತ ಲಂಡನ್ಗೆ ದುಡಿಯಲು ಹೋಗಿದ್ದ. ಚೆನ್ನಾಗಿ ದುಡಿದು ಮನೆಗೆ ಬೇಕಾದಷ್ಟು ಹಣವನ್ನು ಕಳಿಸ್ತಾ ಇದ್ದ. ಈಗ 1 ವರ್ಷದ ನಂತರ ಹೆಂಡತಿ ನೋಡಲು ಆಸೆಯಿಂದ ಮೀರತ್ಗೆ ಬಂದ ಗಂಡ ಭೀಕರವಾಗಿ ಕೊಲೆಯಾಗಿದ್ದಾನೆ. ಕೊಂದ ನಂತರ ಆ ವ್ಯಕ್ತಿಯನ್ನ 15 ಪೀಸ್ ಮಾಡಿ ಆ ಪೀಸ್ಗಳನ್ನ ಪ್ಲಾಸ್ಟಿಕ್ ಡ್ರಮ್ಗೆ ತುಂಬಿ ಸಿಮೆಂಟ್ ಮಾಡಲಾಗಿದೆ. ಆ ರೀತಿ ಕೊಲೆ ಮಾಡಿರೋದು ಆತನ ಹೆಂಡತಿಯೇ ಅನ್ನೋ ಭಯಾನಕ सत्य ಈಗ ಬಯಲಾಗಿದೆ. आज देर शाम थाना ब्रह्मपुरी पुलिस को इंदिरा नगर में एक मर्डर की सूचना मिली थी। सूचना के आधार पर पुलिस जब मौके पर पहुंचकर जांच पड़ताल एवं पूछताछ की गई तो पाया गया कि एक सौरभ राजपूत नाम के व्यक्ति हैं जो कि मर्चेंट नेवी में कार्यरत थे। ये 4 तारीख को अपने घर आए थे और तब से ही ये देखे नहीं गए थे। शक के आधार पर इनकी पत्नी मुस्कान और उसके मुस्कान का एक प्रेमी है साहिल, उसे पूछताछ के लिए पुलिस ने बुलाया था। और पूछताछ के दौरान इन्होंने अपना जुर्म कबूला है। इन्होंने बताया कि 4 तारीख को साहिल ने ये और मुस्कान के साथ मिलकर जो सौरभ है उनके चाकू से वार कर हत्या कर दी थी। हत्या करने के बाद उन्होंने शव के टुकड़े कर एक ड्रम में डालकर उसे सीमेंट से भर दिया था। पुलिस द्वारा जो शव है उसको रिकवर कर लिया गया है। उस शव को पोस्टमार्टम के लिए मोर्चरी भिजवाया गया है। ಎಸ್, ಪೀಸ್ ಪೀಸ್ ಆಗಿ ಕಾಂಕ್ರೀಟ್ ಜೊತೆ ಡ್ರಮ್ ಸೇರಿರೋ ವ್ಯಕ್ತಿ ಹೆಸರು ಸೌರಭ್ ಕುಮಾರ್. ಮಾರ್ಚ್ 4ನೇ ತಾರೀಕು ಈತ ಲಂಡನ್ನಿಂದ ಬಂದಿದ್ದು, ಬಂದ ದಿನವೇ ನಾಪತ್ತೆಯಾಗಿದ್ದ. ಹಾಗೆ ನಾಪತ್ತೆಯಾಗಿದ್ದವನು ಸಿಕ್ಕಿದ್ದು ಮಾತ್ರ ಕಾಂಕ್ರೀಟ್ ಆದ ಪ್ಲಾಸ್ಟಿಕ್ ಡ್ರಮ್ನಲ್ಲಿ. ಸದ್ಯ ಕೊಲೆ ಮಾಡಿದ್ದು ನಾವೇ ಅಂತ ಒಪ್ಪಿಕೊಂಡಿರೋ ಸೌರಭ್ ಹೆಂಡತಿ ಮುಸ್ಕಾನ್ ಮತ್ತು ಆಕೆಯ ಬಾಯ್ ಫ್ರೆಂಡ್ ಸಾಹಿಲ್ ಪೊಲೀಸರ ಅತಿಥಿಗಳಾಗಿದ್ದಾರೆ. ನೋಡಿ, ಈ ಫೋಟೋದಲ್ಲಿದ್ದಾನಲ್ಲ ಈ ಹಾಲುಗೆನ್ನೆಯ ಹುಡುಗ, ಇವನೇ ಸೌರಭ್ ಕುಮಾರ್. ಈಗ ಅವನಿಲ್ಲ. ಹೆಂಡತಿಯಿಂದಲೇ ಭೀಕರವಾಗಿ ಕೊಲೆಯಾಗಿದ್ದಾನೆ. ಯಾವ ರೀತಿ ಅಂದ್ರೆ, ಈಗ ಅವನ ದೇಹವೂ ಸರಿಯಾದ ರೀತಿ ಸಿಕ್ಕಿಲ್ಲ. ಕೊಂದ ನಂತರ ದೇಹವನ್ನ ಮಾಯ ಮಾಡುವುದಕ್ಕೆ ಪೀಸ್ ಪೀಸ್ ಮಾಡಿ ಆ ಪೀಸ್ಗಳನ್ನ ಪ್ಲಾಸ್ಟಿಕ್ ಡ್ರಮ್ಗೆ ತುಂಬಿ ಸಿಮೆಂಟ್ ಮಾಡಿದ್ದು. ಒಣಗಿ ಹೋದ ಸಿಮೆಂಟ್ನಲ್ಲಿ ಸೌರಭ್ ಮೃತದೇಹದ ಪೀಸ್ಗಳನ್ನ ಹುಡುಕುವುದು ಕಷ್ಟವಾಗಿತ್ತು. ಇಲ್ಲಿ ಕಾಣ್ತಾ ಇದೆಯಲ್ಲ ನೀಲಿ ಬಣ್ಣದ ಪ್ಲಾಸ್ಟಿಕ್ ಡಬ್ಬ, ಸರಿಯಾಗಿ ನೋಡಿ, ಇದೇ ಡ್ರಮ್ನಲ್ಲಿ ಸೌರಭ್ನ ಮೃತದೇಹದ ಭಾಗಗಳು ಸಿಕ್ಕಿರೋದು. ತಲೆ, ರುಂಡ, ಮುಂಡ, ಕೈಕಾಲು ಅಂತ ಸುಮಾರು 15 ಪೀಸ್ಗಳು ಆ ಡ್ರಮ್ನಲ್ಲಿ ಪತ್ತೆಯಾಗಿವೆ. ಪೊಲೀಸರ ಅತಿಥಿಗಳಾಗಿರೋ ಸೌರಭ್ ಹೆಂಡತಿ ಮುಸ್ಕಾನ್ ಮತ್ತು ಆಕೆ ಬಾಯ್ ಫ್ರೆಂಡ್ ಕೊಲೆಯ ರಹಸ್ಯವನ್ನ ಬಿಚ್ಚಿಟ್ಟಿದ್ದು ಆ ಡ್ರಮ್ ಬಗ್ಗೆಯೂ ಹೇಳಿದ್ರು. ಪೊಲೀಸರು ಬಂದು ಆ ಡ್ರಮ್ನಲ್ಲಿದ್ದ 15 ಪೀಸ್ಗಳನ್ನ ಹೊರತೆಗೆಯಲು ಸುಮಾರು 2 ಗಂಟೆಗಳ ಕಾಲ ಶ್ರಮಿಸಿ ಮೃತದೇಹದ ಭಾಗಗಳನ್ನ ಪೋಸ್ಟ್ಮಾರ್ಟಂಗೆ ಕಳಿಸಿದ್ದಾರೆ. ಹುಟ್ಟುಹಬ್ಬ ಆಚರಿಸಲು ಬಂದವನಿಗೆ ಚಟ್ಟ ಕಟ್ಟಿದ್ಲು. ಮೃತದೇಹ ಮಾಯ ಮಾಡಲು 15 ಪೀಸ್ ಮಾಡಿ ಸಿಮೆಂಟ್ ಮಾಡಿದ್ಲು. ಮೀರತ್ನಲ್ಲಿ ನಡೆದ ಒಂದು ಭೀಕರ ಕೊಲೆ ಪ್ರಕರಣವು ಈಗ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಲಂಡನ್ನಿಂದ ತನ್ನ ಪತ್ನಿ ಮುಸ್ಕಾನ್ ರಸ್ತೋಗಿ ಮತ್ತು 5 ವರ್ಷದ ಮಗಳು ಪಿಹುಳ ಹುಟ್ಟುಹಬ್ಬ ಆಚರಿಸಲು ಮೀರತ್ಗೆ ಬಂದಿದ್ದ ಸೌರಭ್ ಕುಮಾರ್ ಎಂಬಾತನನ್ನ ಅವನ ಪತ್ನಿ ಮುಸ್ಕಾನ್ ಮತ್ತು ಆಕೆಯ ಪ್ರಿಯಕರ ಸಾಹಿಲ್ ಶುಕ್ಲಾ ಜೊತೆ ಸೇರಿ ಕೊಲೆ ಮಾಡಿದ್ದಾರೆ.
ಕೊಲೆಯ ನಂತರ ಸೌರಭ್ನ ದೇಹವನ್ನ 15 ತುಂಡುಗಳಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಸಿಮೆಂಟ್ ತುಂಬಿ ಸೀಲ್ ಮಾಡಲಾಗಿದೆ. ಎಸ್, ಊರಲ್ಲಿರೋ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ, ಯಾರ ಜೊತೆ ಇದ್ದಾಳೆ ಅನ್ನೋದರ ಸುಳಿವು ಗಂಡನಿಗಿರಲಿಲ್ಲ. ಅದಕ್ಕೆ ಹೆಂಡತಿಯ ಹುಟ್ಟುಹಬ್ಬಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತ ಸೌರಭ್ ಲಂಡನ್ನಿಂದ ಮೀರತ್ಗೆ ಬಂದಿಳಿದಿದ್ದ. ಆಕೆಯ ಹುಟ್ಟುಹಬ್ಬದ ದಿನ ಹೆಂಡತಿ ಮತ್ತು ಮಗಳ ಜೊತೆಗೆ ಕಾಲ ಕಳೆಯಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದ. ಆದ್ರೆ ಬಂದ ದಿನವೇ ಚಟ್ಟ ಕಟ್ಟಬೇಕು ಅಂತ ಅವಳು ಕಾಯ್ತಾ ಇದ್ಲು. ದೆಹಲಿಯ ಶ್ರದ್ಧಾ ವಾಕರ್ ಕೊಲೆ ನೆನಪಿಸುವ ರೀತಿಯಲ್ಲಿ ಈ ಮರ್ಡರ್ ನಡೆದಿದ್ದು, ಈ ಕೊಲೆಯ ಬಗ್ಗೆ ಕೇಳಿದವರೆಲ್ಲ ಈಗ ಬೆಚ್ಚಿ ಬೀಳುತ್ತಾ ಇದ್ದಾರೆ. ಶ್ರದ್ಧಾ ವಾಕರ್ ಕೇಸ್ನಲ್ಲಿ ಮೃತದೇಹ ಮಾಯ ಮಾಡಲು ಪೀಸ್ ಮಾಡಿ ಅವಳ ಬಾಯ್ ಫ್ರೆಂಡ್ ಫ್ರಿಡ್ಜ್ನಲ್ಲಿಟ್ಟಿದ್ದ. ಆದ್ರೆ ಇಲ್ಲಿ ಹೆಂಡತಿಯೇ ಗಂಡನನ್ನ ಪೀಸ್ ಮಾಡಿ ಸಿಮೆಂಟ್ ಮಾಡಿ ಬಿಟ್ಟಿದ್ದಾಳೆ. ಸದ್ಯ ಸೌರಭ್ನನ್ನ ಇಟ್ಟು ಸಿಮೆಂಟ್ ಸುರಿಸಿದ್ದ ಡ್ರಮ್ ಅನ್ನ ಕಟ್ ಮಾಡಿ ಅದರಿಂದ ಮೃತದೇಹದ ಭಾಗಗಳನ್ನ ಹೊರಗೆ ತೆಗೆಯಲಾಗಿದೆ. ಸುಮಾರು 2 ಗಂಟೆಗಳ ಕಾಲ ಕಷ್ಟಪಟ್ಟು ಗಟ್ಟಿಯಾದ ಸಿಮೆಂಟ್ ಅನ್ನ ಒಡೆದು ಅದರಿಂದ ಒಂದೊಂದೇ ಪೀಸ್ಗಳನ್ನ ಆಚೆ ತೆಗೆಯಲಾಗಿದೆ. ಈಗಾಗಲೇ ಮೃತದೇಹ ಫ್ರೀಸ್ ಆದಂತೆ ಆಗಿದ್ದು ಅದನ್ನ ಶವಾಗಾರಕ್ಕೆ ಕೊಡಲಾಗಿದೆ. ಘಟನೆ ಗೊತ್ತಾಗ್ತಾ ಇದ್ದಂತೆ ಮನೆ ಬಳಿ 100 ಜನ ಜಮಾಯಿಸಿ ಅಷ್ಟೊಂದು ಭೀಕರವಾಗಿ ಕೃತ್ಯ ಎಸಗಿದ ಮುಸ್ಕಾನ್ ಮತ್ತು ಆಕೆಯ ಬಾಯ್ ಫ್ರೆಂಡ್ಗೆ ಹಿಡಿಶಾಪ ಹಾಕಿದ್ದಾರೆ. ಪ್ರೀತಿಸಿ ಮದುವೆಯಾದವನಿಗೆ ಮುಹೂರ್ತ ಇಟ್ಟಿದ್ದೇಕೆ ಮುಸ್ಕಾನ್? ಗಂಡ ಲಂಡನ್ನಲ್ಲಿ, ಹೆಂಡತಿ ಬಾಯ್ ಫ್ರೆಂಡ್ ತೆಕ್ಕೆಯಲ್ಲಿ. ಪ್ರೀತಿ ಮಾಯೆ ಹುಷಾರು ಅಂತ ದೊಡ್ಡವರು ಹೇಳ್ತಾನೆ ಇರ್ತಾರೆ. ಆದ್ರೆ ಕೇಳೋ ಸಾವಧಾನ ಯಾರಿಗಿರುತ್ತೆ? ಈ ಸುರಸುಂದರಿ ಮುಸ್ಕಾನ್ಗಳನ್ನ ಸೌರಭ್ ಸಹ ಪ್ರೀತಿ ಮಾಡಿಯೇ ಮದುವೆ ಆಗಿದ್ದ. ಅವರದ್ದು ಧರ್ಮವನ್ನ ಮೀರಿದ ಲವ್ ಸ್ಟೋರಿ. ಕಾಲೇಜ್ ಡೇಸ್ನಲ್ಲೇ ಲವ್ ಮಾಡಿ ಮನೆಯವರನ್ನ ಒಪ್ಪಿಸಿ ಮದುವೆಯಾದ ಜೋಡಿಯದು. ಆದ್ರೆ ಈಗ ಆ ರೀತಿ ಪ್ರೀತಿ ಮಾಡಿ ಬಾಳು ಕೊಟ್ಟವನಿಗೆ ಕೊಳ್ಳಿ ಇಟ್ಟಿದ್ದಾಳೆ. ಅವರು ಅಕ್ಕಪಕ್ಕದ ಮನೆಯವರು. ಪ್ರತಿದಿನ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ರು. ಹಾಗೆ ನೋಡ್ತಾನೆ ಇಬ್ಬರಿಗೂ ಲವ್ ಆಗಿತ್ತು. ಇಬ್ಬರದ್ದು ಬೇರೆ ಬೇರೆ ಧರ್ಮ ಆದ್ರೂ ಹುಡುಗ ಒಳ್ಳೆಯವನು ಅಂತ ಅವರ ಕುಟುಂಬಗಳು ಇಬ್ಬರಿಗೂ ಮದುವೆ ಮಾಡಿದ್ರು. ಹಾಗೆ ಲವ್ ಮ್ಯಾರೇಜ್ ಆದ ಜೋಡಿ ಕೆಲ ದಿನ ಸಂತೋಷವಾಗಿಯೂ ಇದ್ರು. ಸೌರಭ್ ಕುಮಾರ್ ಮತ್ತು ಮುಸ್ಕಾನ್ 9 ವರ್ಷಗಳ ಹಿಂದೆ 2016ರಲ್ಲಿ ಪ್ರೇಮ ವಿವಾಹ ಮಾಡಿಕೊಂಡಿದ್ರು. ಮೀರತ್ನ ಪಕ್ಕದ ಮನೆಯ ಮುಸ್ಕಾನ್ಗಳನ್ನ ಪ್ರೀತಿಸಿ ಮದುವೆ ಆಗಿದ್ದ ಸೌರಭ್ ಮದುವೆಯ ನಂತರ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಪಡೆದಿದ್ದ. ಆದರೆ 1 ವರ್ಷದ ಬಳಿಕ ಆ ಕೆಲಸವನ್ನು ತೊರೆದ ಸೌರಭ್ ಮೀರತ್ನ ದೆಹಲಿ ರಸ್ತೆಯ ಒಂದು ಪ್ಲೈವುಡ್ ಅಂಗಡಿಯಲ್ಲಿ 3 ವರ್ಷ ಕೆಲಸ ಮಾಡಿದ್ದ. ಆನಂತರ ಲಂಡನ್ಗೆ ತೆರಳಿ ಅಲ್ಲಿನ ಒಂದು ಮಾಲ್ನಲ್ಲಿ ಮಾರಾಟ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದ. ಇಬ್ಬರಿಗೂ 5 ವರ್ಷದ ಪಿಹು ಎಂಬ ಮಗಳಿದ್ದು, ಮೀರತ್ನ ಇಂದಿರಾನಗರದಲ್ಲಿ ಓಂಪಾಲ್ ಎಂಬುವರ ಮನೆಯಲ್ಲಿ ಕಳೆದ 3 ವರ್ಷಗಳಿಂದ ಮುಸ್ಕಾನ್ ಮಗಳೊಂದಿಗೆ ವಾಸ ಮಾಡ್ತಾ ಇದ್ಲು. ಹೆಂಡತಿ ಮಗು ಚೆನ್ನಾಗಿರಲಿ ಅಂತಲೇ ಸೌರಭ್ ಲಂಡನ್ಗೆ ಹೋಗಿ ದುಡಿತಾ ಇದ್ದ. ಪ್ರೀತಿಸಿ ಮದುವೆಯಾದ ಮಡದಿಗೆ ಎಂದಿಗೂ ಯಾವುದಕ್ಕೂ ಕಡಿಮೆ ಮಾಡಿರಲಿಲ್ಲ. ಮೀರತ್ನಲ್ಲಿ ಮನೆ ಬಾಡಿಗೆ, ಸಂಸಾರಕ್ಕೆ ಅಂತ ಪ್ರತಿ ತಿಂಗಳು ಸೌರಭ್ ಭರ್ಜರಿಯಾಗಿ ಹಣವನ್ನ ಕಳಿಸ್ತಾ ಇದ್ದ. ಆದ್ರೆ ಆ ದುಡ್ಡಿನಲ್ಲಿ ಅವಳು ಮಾಡಿದ್ದೇ ಬೇರೆ. ಇಷ್ಟ ಬಂದಂತೆ ದುಡ್ಡು ಖರ್ಚು ಮಾಡಿ ಜಾಲಿ ಮಾಡ್ತಾ ಇದ್ದ ಮುಸ್ಕಾನ್ ಮೇಕಪ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಮಜಾ ಉಡಾಯಿಸ್ತಾ ಇದ್ಲು. ಮನೆಯಲ್ಲಿ 5 ವರ್ಷದ ಮಗು ಇದ್ರೂ ಬೇರೆಯವನ ಸಹವಾಸ ಮಾಡಿದ್ಲು.
ಗಂಡ ಲಂಡನ್ನಲ್ಲಿದ್ದಾನೆ, ಇಲ್ಲಿ ತಾನು ಏನು ಮಾಡಿದ್ರೂ ನೋಡೋರಿಲ್ಲ, ಕೇಳೋರಿಲ್ಲ. ಅದಕ್ಕೆ ತನ್ನ ಕಾಮತೃಷೆ ತೀರಿಸಿಕೊಳ್ಳೋದಕ್ಕೆ ಒಬ್ಬನನ್ನ ನೋಡ್ಕೊಂಡಿದ್ಲು. ಅವನೇ ಸಾಹಿಲ್. ಅಲ್ಲಿ ಗಂಡ ಕಷ್ಟಪಟ್ಟು ಇವಳಿಗಾಗಿ ದುಡಿತಾ ಇದ್ರೆ ಅವಳು ಮಾತ್ರ ಪ್ರಿಯಕರನ ಜೊತೆ ಚಕ್ಕಂದ ಆಡ್ತಾ ಇದ್ಲು. ಅವಳಿಗೆ ಮದುವೆಯಾಗಿ 8 ವರ್ಷಗಳ ನಂತರ ಮತ್ತೊಬ್ಬನ ಜೊತೆ ಯಾವ ಲೆವೆಲ್ಗೆ ಲವ್ ಆಯ್ತು ಅಂದ್ರೆ ಗಂಡನೇ ಬೇಡ, ಅವನನ್ನೇ ಮುಗಿಸಿ ಬಾಯ್ ಫ್ರೆಂಡ್ ಜೊತೆ ಇರಬೇಕು ಅಂತ ನಿರ್ಧರಿಸಿಬಿಟ್ಲು. ಎಲ್ಲಾ ಹೆಂಡತಿಯರು ದೂರದ ಊರಿಗೆ ಹೋದ ಗಂಡ ಯಾವಾಗ ಬರ್ತಾನೆ, ಅವನನ್ನ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಇವಳು ಕಾದಿದ್ದೇ ಬೇರೆಯದ್ದಕ್ಕಾಗಿ. ಯಾವಾಗ ಬರ್ತಾನೆ, ಯಾವಾಗ ಕೊಲ್ತೀವಿ, ಕೊಂದು ಬಾಯ್ ಫ್ರೆಂಡ್ ಜೊತೆ ಬಾಳೋದ್ ಯಾವಾಗ ಅಂತ ಮುಸ್ಕಾನ್ ಕಾಯ್ತಾ ಇದ್ಲು. ಅವನು ಅದೇನು ಹೇಳಿ ಮಾಯ ಮಾಡಿದ್ನೋ ಅವಳು ಗಂಡನನ್ನೇ ಕೊಲ್ಲೋ ಹಂತಕ್ಕೆ ಹೋಗಿದ್ಲು. ಅವನು ಹಿಂದೂ, ನೀನು ಮುಸ್ಲಿಂ, ಇದು ಧರ್ಮಕ್ಕೆ ವಿರುದ್ಧ ಅಂತೆಲ್ಲ ಹೇಳಿ ಮನಸ್ಸು ಬದಲಾಯಿಸಿದ್ನೋ ಏನೋ. ಮುಸ್ಕಾನ್ ತನ್ನ ಗಂಡ ಬದುಕಿರಲೇಬಾರದು ಅಂತ ಬಾಯ್ ಫ್ರೆಂಡ್ಗೆ ಕಟ್ಟಾಜ್ಞೆ ಮಾಡಿಬಿಟ್ಟಿದ್ಲು. ಭೀಕರ ಕೊಲೆಗೆ ನಡೆದಿತ್ತು ಪ್ರೀ ಪ್ಲಾನ್. ಪ್ಲಾಸ್ಟಿಕ್ ಡ್ರಮ್, ಸಿಮೆಂಟ್ ಖರೀದಿಸಿದ್ದ ಸಾಹಿಲ್ ಶುಕ್ಲಾ. ಈ ಫೋಟೋದಲ್ಲಿ ಜುಟ್ಟು ಬಿಟ್ಕೊಂಡು ಖದೀಮನ ತರ ನಿಂತಿದ್ದಾನಲ್ಲ, ಅವನೇ ಮುಸ್ಕಾನ್ ಮನೆಗೆದ್ದ ಧೀರ ಸಾಹಿಲ್. ಇವನಿಗಾಗಿಯೇ ಅಷ್ಟೊಂದು ಸುಂದರವಾಗಿದ್ದ ಗಂಡನನ್ನ ಪೀಸ್ ಪೀಸ್ ಮಾಡಿದ್ದು. ಕೊಲೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದ ಮುಸ್ಕಾನ್ ಗಂಡ ಯಾವಾಗ ಬರ್ತಾನೆ, ಏನು ಮಾಡಬೇಕು ಅನ್ನೋದನ್ನೆಲ್ಲ ಮೊದಲೇ ತನ್ನ ಗೆಳೆಯನ ಜೊತೆ ಹೇಳಿದ್ದು. ಮಾರ್ಚ್ 4ರ ರಾತ್ರಿ ಸೌರಭ್ ಮನೆಗೆ ಬಂದ ಕೂಡಲೇ ಆತನಿಗೆ ಮಾದಕ ದ್ರವ್ಯ ಕುಡಿಸಿ ಕೊಲೆ ಮಾಡಿದ್ದು. ಸೌರಭ್ ಮೂರ್ಛೆ ಹೋದ ಬಳಿಕ ಮುಸ್ಕಾನ್ ಮತ್ತು ಪ್ರಿಯಕರ ಸಾಹಿಲ್ ಶುಕ್ಲಾ ಆತನ ಎದೆಗೆ ಚಾಕುವಿನಿಂದ ಇರಿದು ಗಂಟಲು ಸೀಳಿ ಕೊಲೆ ಮಾಡಿದ್ರು. ಕೊಲೆಗೂ ಮುನ್ನ ಚಾಕು, ಬ್ಲೇಡ್ಗಳು ಮತ್ತು ದೊಡ್ಡ ಪಾಲಿಥೀನ್ ಚೀಲಗಳನ್ನ ಖರೀದಿ ಮಾಡಲಾಗಿತ್ತು. ಮೊದಲೇ ಎಲ್ಲಾ ಪ್ಲಾನ್ ಮಾಡಿಕೊಂಡಿದ್ದ ಈ ಕಿಲಾಡಿ ಜೋಡಿ ಕೊಲೆ ಮಾಡಿದ್ರೂ ಸಿಕ್ಕಿ ಬೀಳಬಾರದು ಅಂತ ಪ್ಲಾನ್ ಮಾಡಿದ್ರು. ಅದಕ್ಕೆ ಕೊಲೆಯಾದ ಬಳಿಕ ಶವವನ್ನ ಸ್ನಾನಗೃಹಕ್ಕೆ ಎಳೆದುಕೊಂಡು ಹೋಗಿ ಇಬ್ಬರೂ ಸೇರಿ ದೇಹವನ್ನ 15 ತುಂಡುಗಳಾಗಿ ಕತ್ತರಿಸಿದ್ರು. 10 ವರ್ಷಗಳಿಂದ ಜೊತೆಗಿದ್ದ ದೇಹ ಅದು. 8 ವರ್ಷಗಳಿಂದ ತನ್ನನ್ನ ಪ್ರೀತಿಯಿಂದ ನೋಡಿಕೊಂಡ ವ್ಯಕ್ತಿಯವರು. ಆದರೂ ಕನಿಕರವಿಲ್ಲದೆ ಸೌರಭ್ನನ್ನ ಕತ್ತರಿಸಲು ನೆರವಾಗಿದ್ಲು ಮುಸ್ಕಾನ್. ಬಾತ್ರೂಮ್ನಲ್ಲಿ ಸೌರಭ್ನನ್ನ ಪೀಸ್ ಪೀಸಾಗಿ ಕಟ್ ಮಾಡ್ತಾ ಇದ್ರೆ ಸ್ನಾನಗೃಹದಿಂದ ರಕ್ತ ಚರಂಡಿಗೆ ಹರಿಯುತ್ತಿತ್ತು. ಕೈ ಕಾಲುಗಳನ್ನ ಕತ್ತರಿಸಿ ದೇಹದ ಭಾಗಗಳನ್ನ ಪಾಲಿಥೀನ್ ಚೀಲಗಳಲ್ಲಿ ಪ್ಯಾಕ್ ಮಾಡಲಾಗಿತ್ತು. ನಂತರ ಚೀಲಗಳ ಸಮೇತ ದೇಹದ ಭಾಗಗಳನ್ನ ಡ್ರಮ್ಗೆ ತುಂಬಿಸಿ ಸಿಮೆಂಟ್ ಮಾಡಲಾಗಿತ್ತು. ಮಾರ್ಚ್ 4ರಂದು ಸೌರಭ್ನನ್ನ ಭೀಕರವಾಗಿ ಕೊಲೆ ಮಾಡಿದ್ದ ಕಿರಾತಕರು ದೇಹದ ಭಾಗಗಳನ್ನ ಚೀಲಗಳಲ್ಲಿ ತುಂಬಿಸಿದ್ರು. ಆ ನಂತರ ಅದನ್ನ ಬಿಸಾಡೋದು ಹೇಗೆ ಅಂತ ಯೋಚನೆ ಮಾಡಿದಾಗ ಅವರಿಗೆ ಒಂದು ಮಾಸ್ಟರ್ ಪ್ಲಾನ್ ಹೊಳೆದಿತ್ತು. ಮಾರ್ಚ್ 5ರಂದು ಸಾಹಿಲ್ ಒಂದು ದೊಡ್ಡ ಪ್ಲಾಸ್ಟಿಕ್ ಡ್ರಮ್, 1 ಚೀಲ ಸಿಮೆಂಟ್, ಅದರ ಜೊತೆ ಮರಳನ್ನೂ ತಂದಿದ್ದ. ದೇಹದ ತುಂಡುಗಳನ್ನ ಡ್ರಮ್ನಲ್ಲಿ ತುಂಬಿಸಿ ನೀರು ಸುರಿದು ಸಿಮೆಂಟ್ ಮತ್ತು ಧೂಳು ಬೆರೆಸಿ ಸೀಲ್ ಮಾಡಿಬಿಟ್ಟಿದ್ದ. ಮೃತದೇಹದ ಭಾಗಗಳ ಜೊತೆಗೆ ಡ್ರಮ್ನಲ್ಲಿ ಚಾಕು ಮತ್ತು ಬ್ಲೇಡ್ಗಳನ್ನು ಹಾಕಿಬಿಟ್ಟಿದ್ರು. ಕೊಲೆಯ ನಂತರ ಮುಸ್ಕಾನ್ ತನ್ನ 5 ವರ್ಷದ ಮಗಳು ಪಿಹುವನ್ನ ತನ್ನ ಹೆತ್ತವರ ಮನೆಯಲ್ಲಿ ಬಿಟ್ಟು ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ಲು. ಪ್ರಪಂಚದಲ್ಲಿ ಇಂಥ ಕಿರಾತಕರು ಇರ್ತಾರಾ ಅಂತ ಯೋಚನೆ ಮಾಡೋ ರೀತಿ ಮೀರತ್ನಲ್ಲಿ ಕೊಲೆ ನಡೆದಿದೆ. ಕೊಲೆ ಮಾಡಿದ್ದಕ್ಕಿಂತ ಕೊಲೆ ಮಾಡಿದ ನಂತರ ಅವರು ನಡೆದುಕೊಂಡ ರೀತಿ ಈಗ ಮಾನವ ಸಮಾಜವನ್ನ ಕೆರಳುವಂತೆ ಮಾಡಿದೆ. ಅವರಿಗೆ ಘೋರ ಶಿಕ್ಷೆ ಆಗಬೇಕು, ಅವರನ್ನ ಸುಮ್ಮನೆ ಬಿಡಬಾರದು ಎಂಬ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೊಂದ ದಿನವೇ 15 ಪೀಸ್ ಮಾಡಿದ್ರು. ಸಿಮೆಂಟ್ ಡ್ರಮ್ಗೆ ತುಂಬಿಸಿ ಹಿಮಾಚಲ ಪ್ರದೇಶಕ್ಕೆ ಹೋದ್ರು.
ಪ್ಲಾನ್ ಮಾಡಿ ಕೊಲೆ ಮಾಡಿದವರು ಸಿಕ್ಕಿಬಿದ್ದಿದ್ದು ಹೇಗೆ? ಎಂಥ ಪ್ಲಾನು, ಎಂಥ ಎಕ್ಸಿಕ್ಯೂಷನ್! ಅಸಲಿಗೆ ಅವರು ಮಾಡಿದ ಕೆಲಸಕ್ಕೆ ಅವರು ಎಷ್ಟು ವರ್ಷಗಳಾದರೂ ಸಿಕ್ಕಾಕೊಳ್ಬಾರ್ದಿತ್ತು. ಆದರೂ ಅವರು ಕೊಲೆ ನಡೆದ 14 ದಿನಗಳಲ್ಲೇ ತಗಲಾಕೊಂಡಿದ್ದಾರೆ. ಒಂದು ಬಾಯ್ ಫ್ರೆಂಡ್ ಜೊತೆ ಹಿಮಾಚಲ ಪ್ರದೇಶ ಟ್ರಿಪ್ಗೆ ಹೋಗಿದ್ದ ಮುಸ್ಕಾನ್ ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದು ಹೇಗೆ ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿಸಿದೆ. ಸೌರಭ್ ತಿವಾರಿ ಕಾಣಿಸ್ತಾ ಇಲ್ಲ ಅಂತ ಯಾರೊಬ್ರು ಕಂಪ್ಲೇಂಟ್ ಕೊಡ್ಲಿಲ್ಲ. ಅವರನ್ನ ಹುಡುಕೊಂಡು ಯಾರೊಬ್ರೂ ಬರಲಿಲ್ಲ. ಮೃತದೇಹ ಸಿಗಲಿಲ್ಲ. ಸತ್ತು 14 ದಿನ ಆದ್ರೂ ಸೌರಭ್ ಮೊಬೈಲ್ ಆಕ್ಟಿವ್ ಆಗೇ ಇತ್ತು. ಕುಟುಂಬಕ್ಕೆ ಮೆಸೇಜ್ ಹೋಗ್ತಾನೇ ಇತ್ತು. ಹಾಗಿದ್ದಾಗ ಡೌಟ್ ಯಾರಿಗ್ ಬರುತ್ತೆ? ಕೇಸ್ ಆದ್ರೂ ಯಾಕಾಗುತ್ತೆ? ಎಸ್, ಆ ಖತರ್ನಾಕ್ ಲೇಡಿ ಮುಸ್ಕಾನ್ ಯಾವ ರೀತಿ ಪ್ಲಾನ್ ಮಾಡಿದ್ಲು ಅಂದ್ರೆ ಸೌರಭ್ ಸತ್ತಿದ್ದಾನೆ ಅನ್ನೋ ಅನುಮಾನ ಯಾವ ನರಪೆಳ್ಳೆಗೂ ಬಂದಿರಲಿಲ್ಲ. ಸೌರಭ್ ಲಂಡನ್ನಿಂದ ಬಂದ ದಿನವೇ ಕೊಂದು ಪೀಸ್ ಮಾಡಿ ಚೀಲಗಳಿಗೆ ತುಂಬಿದ್ದ ಮುಸ್ಕಾನ್ ಆ ರಾತ್ರಿಯೆಲ್ಲ ಮನೆಯಲ್ಲಿ ಗಂಡನ ಶವ ಇದ್ರು ಬಾಯ್ ಫ್ರೆಂಡ್ ಜೊತೆ ಕಾಲ ಕಳೆದಿದ್ಲು. ಮಾರ್ಚ್ 5ರಂದು ಪ್ಲಾನ್ ಪ್ರಕಾರ ಡ್ರಮ್ಗೆ ತುಂಬಿಸಿ ಸಿಮೆಂಟ್ ಮಾಡಿಬಿಟ್ಟು ಮರುದಿನವೇ ಬಾಯ್ ಫ್ರೆಂಡ್ ಜೊತೆ ಶಿಮ್ಲಾಗೆ ಮಜಾ ಮಾಡೋದಕ್ಕೆ ಹೋಗಿಬಿಟ್ಟಿದ್ಲು. ಮಗು ಇದ್ರೆ ತಮ್ಮ ಆಟಗಳಿಗೆ ಅಡ್ಡಿಯಾಗುತ್ತೆ ಅಂತ ಹೇಳಿ ತಮ್ಮ ತಾಯಿ ಮನೆಯಲ್ಲಿ ಬಿಟ್ಟ ಮುಸ್ಕಾನ್ ಗಂಡನ ಜೊತೆ ಶಿಮ್ಲಾಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ಲು. ಹಾಗಾಗಿ ಎಲ್ಲರೂ ಮುಸ್ಕಾನ್ ತನ್ನ ಗಂಡನ ಜೊತೆ ಶಿಮ್ಲಾಗೆ ಹೋಗಿದ್ದಾಳೆ ಅಂತಲೇ ತಿಳಿದುಕೊಂಡಿದ್ರು. ಅದಕ್ಕೆ ತಕ್ಕಂತೆ ಗಂಡ ಸೌರಭ್ ಮೊಬೈಲ್ ಅನ್ನ ಆನ್ನಲ್ಲಿಟ್ಕೊಂಡಿದ್ದ ಮುಸ್ಕಾನ್ ಅದರಿಂದ ಅವರ ಕುಟುಂಬಕ್ಕೆ ಮೆಸೇಜ್ ಮಾಡಿ ಸೌರಭ್ ತನ್ನ ಜೊತೆಯಲ್ಲಿದ್ದಾನೆ ಅಂತ ನಂಬಿಸಿದ್ಲು. ಆದ್ರೆ ಪದೇ ಪದೇ ಮೆಸೇಜ್ ಮಾಡಿ ಒಮ್ಮೆಯೂ ಮಾತನಾಡದೇ ಇದ್ದಿದ್ದಕ್ಕೆ ಮುಸ್ಕಾನ್ ಮನೆಯವರಿಗೆ ಅನುಮಾನ ಬಂದಿತ್ತು. ಹಾಗಾಗಿ ಶಿಮ್ಲಾದಿಂದ ವಾಪಸ್ ಬಂದ ಬಳಿಕ ಮುಸ್ಕಾನ್ ಕುಟುಂಬ ಅಳಿಯ ಎಲ್ಲಿ ಅಂತ ಪ್ರಶ್ನೆ ಮಾಡಿತ್ತು. ಈ ವೇಳೆ ಮುಸ್ಕಾನ್ ತನ್ನ ತಂದೆಗೆ ಸೌರಭ್ನ ಕೊಲೆಯ ಬಗ್ಗೆ ತಿಳಿಸಿದ್ಲು. ತನ್ನನ್ನ ಸಮಸ್ಯೆಯಿಂದ ಪಾರು ಮಾಡುವಂತೆ ಕೇಳಿಕೊಂಡಿದ್ಲು. ಅವರ ತಂದೆ ಸಹ ಈ ವಿಚಾರವನ್ನ ಯಾರಿಗೂ ಹೇಳದೆ ಸುಮ್ಮನಿದ್ದ. ಆದ್ರೆ ಅವರ ತಾಯಿ ಹಾಗೆ ಮಾಡಲಿಲ್ಲ. ಹೆತ್ತ ಮಗಳ ವಿರುದ್ಧವೇ ದೂರು ಕೊಟ್ಟಿದ್ಲು. ಏನೂ ತಪ್ಪು ಮಾಡದ ಹುಡುಗನನ್ನ ಅನ್ಯಾಯವಾಗಿ ಕೊಂದು ಬಿಟ್ಲಲ್ಲ ಅಂತ ಯೋಚನೆ ಮಾಡಿದ ಮುಸ್ಕಾನ್ ತಾಯಿ ಈ ವಿಚಾರವನ್ನ ಪೊಲೀಸರಿಗೆ ತಿಳಿಸಿದ್ಲು. ಈ ಮಾಹಿತಿಯ ಆಧಾರದ ಮೇಲೆ ತನಿಖೆ ಆರಂಭಿಸಿದ ಪೊಲೀಸರು ಮುಸ್ಕಾನ್ ರಸ್ತೋಗಿ ಮತ್ತು ಸಾಹಿಲ್ ಶುಕ್ಲಾರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ತನಿಖೆಯಲ್ಲಿ ಇಬ್ಬರೂ ತಮ್ಮ ಅಪರಾಧವನ್ನ ಒಪ್ಪಿಕೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಸೌರಭ್ನ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದ್ದು ಪ್ರಕರಣದ ತನಿಖೆ ಮುಂದುವರೆದಿದೆ. आज देर शाम थाना ब्रह्मपुरी पुलिस को इंदिरा नगर में एक मर्डर की सूचना मिली थी। सूचना के आधार पर पुलिस जब मौके पर पहुंच कर जांच पड़ताल एवं पूछताछ की गई तो पाया गया कि एक सौरभ राजपूत नाम के व्यक्ति हैं जो कि मर्चेंट नेवी में कार्यरत थे। ये 4 तारीख को अपने घर आए थे और तब से ही ये देखे नहीं गए थे। शक के आधार पर इनकी पत्नी मुस्कान और उसके मुस्कान का एक प्रेमी है साहिल, उसे पूछताछ के लिए पुलिस ने बुलाया था। और पूछताछ के दौरान इन्होंने अपना जुर्म कबूला है। इन्होंने बताया कि 4 तारीख को साहिल ने ये और मुस्कान के साथ मिलकर जो सौरभ हैं उनके चाकू से मार कर हत्या कर दी थी। हत्या करने के बाद उन्होंने शव के टुकड़े कर एक ड्रम में डालकर उसे सीमेंट से भर दिया था। पुलिस द्वारा जो शव है उसको रिकवर कर लिया गया है। उस शव को पोस्टमार्टम के लिए मोर्चरी भिजवाया गया है। ಸದ್ಯ ಈ ಪ್ರಕರಣ ಇಡೀ ಮೀರತ್ತನ್ನ ಬೆಚ್ಚಿ ಬೀಳಿಸಿದ್ದು ಒಬ್ಬ ಅಮಾಯಕನನ್ನ ಅಷ್ಟೊಂದು ಕ್ರೂರವಾಗಿ ಕೊಂದಿದ್ದಕ್ಕಾಗಿ ಮುಸ್ಕಾನ್ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂತಹ ಕ್ರೂರಿಗಳನ್ನ ಕೊಂದೇ ಹಾಕಬೇಕು, ಇವರಿಗೆ ಜೀವಿಸುವ ಹಕ್ಕೇ ಇಲ್ಲ ಅಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಸದ್ಯ ಮುಸ್ಕಾನ್ ಮತ್ತು ಬಾಯ್ ಫ್ರೆಂಡ್ ಇಬ್ಬರೂ ಪೊಲೀಸ್ ಕಸ್ಟಡಿಯಲ್ಲಿದ್ದು ಮತ್ತಷ್ಟು ವಿಚಾರಣೆ ಬಳಿಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋ ಸಾಧ್ಯತೆ ಇದೆ.